ಅರಹವು ಶ್ರೀ ಭ್ರಮರಾಂಬಿಕಾ ಸಮೇತ ಜಂಗಮಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ವತಿಯಿಂದ ಹೊಸರೋಡು ನಾಳೆಯಿಂದ ಅಂದರೆ 16/12/24ರಿಂದ 14/1/25 ಧನುರ್ಮಾಸ ವಿಶೇಷವಾಗಿ ಪ್ರಾತಃ ಕಾಲ 4:30ರಿಂದ 6 ಗಂಟೆಯವರೆಗೆ ಉಷಾಕಾಲ ಪೂಜೆ, ಅಂದರೆ ಧನುರ್ಮಾಸದ ನಿಮಿತ್ತವಾಗಿ ಪ್ರಾತಃ ಕಾಲ ಸೂರ್ಯ ಉದಯವ ಆಗುವ ಪೂರ್ವದಲ್ಲಿ ಸ್ವಾಮಿಗೆ, ಅಂದರೆ ಮಲ್ಲಿಕಾರ್ಜುನ ಸ್ವಾಮಿಗೆ ಪೂಜೆಯನ್ನು ಸಂಪನ್ನಗೊಳ್ಳಬೇಕು ಅನ್ನೋದು ಸಂಕಲ್ಪ ಆಗಿರ್ತದೆ. ಆದ ಕಾರಣ ಧನುರ್ಮಾಸ ಪೂಜೆ ವಿಶೇಷವಾಗಿ ದೇವಸ್ಥಾನದಲ್ಲಿ 1 ತಿಂಗಳ ಕಾಲ, ಅಂದರೆ 30 ದಿನಗಳ ಕಾಲ ಸತತವಾಗಿ ಪ್ರಾತಃ ಕಾಲ 4ವರೆಗೆ ದೇವಸ್ಥಾನ ತೆರೆದು ದೇವರಿಗೆ ಅಭಿಷೇಕ, ಪೂಜೆ, ಅರ್ಚನೆ ಎಲ್ಲವೂ ಸಹ ಸಾಂಗವಾಗಿ ಶಾಸ್ತ್ರೋಕ್ತವಾಗಿ ನೆರವೇರುತ್ತದೆ. ಎಲ್ಲ ಆಸ್ತಿಕ ಭಕ್ತ ಜನಗಳು ಈ ಒಂದು ಪೂಜೆಗೆ ಬಂದು ಪಾತ್ರರಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಧನುರ್ಮಾಸ ವಿಶೇಷ ಏನು? ಧನುರ್ಮಾಸ ಏತಕ್ಕೆ ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂದರೆ, ದಕ್ಷಿಣಾಯನ ರಾತ್ರಿ ಇದ್ದಂಗೆ ದೇವತೆಗಳಿಗೆ, ಉತ್ತರಾಯಣ ಬೆಳಗ್ಗೆ ಇದ್ದಂಗೆ. ಒಂದು ವರ್ಷ 6 ತಿಂಗಳು ರಾತ್ರಿ, 6 ತಿಂಗಳು ಬೆಳಗ್ಗೆ ದೇವರಿಗೆ 1 ದಿನ ಇದ್ದಂಗೆ. ಅದು ದೇವರಿಗೆ, ನಮಗೊಂದು ವರ್ಷ ಆದರೆ ದೇವರಿಗೆ 1 ದಿನ ಇದ್ದಂಗೆ, ಒಂದು ಹಗಲು ಒಂದು ರಾತ್ರಿ. ಹೀಗೆ ದಕ್ಷಿಣಾಯನ ಬಂದು ರಾತ್ರಿ ಕಾಲ, ಇನ್ನೇನು ದಕ್ಷಿಣಾಯನ ಮುಗಿತಾ ಇರೋದ್ರಿಂದ ಇದು ದೇವತೆಗಳಿಗೆ ಬೆಳಗಿನ ಜಾವ ಆಗಿರ್ತದೆ. ಅದಕ್ಕಾಗಿ ಧನುರ್ಮಾಸದಲ್ಲಿ ವಿಶೇಷವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಸಹ ಧನುರ್ಮಾಸ ಉಷಾಕಾಲ ಪೂಜೆ ನೆರವೇರಬೇಕು. ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಈ ಒಂದು ಪೂಜೆ ಸಂಪನ್ನವಾಗಿರಬೇಕು ಅನ್ನೋದು ಆಗಮದಲ್ಲಿ ಉಕ್ತವಾಗಿರೋದು. ಅದಕ್ಕಾಗಿ ಯಾರ್ಯಾರು ಭಕ್ತರು ಧನುರ್ಮಾಸ ಪೂಜೆ, ಈ ಕಾರ್ತಿಕ ಮಾಸ ಎಲ್ಲ ಫುಲ್ಲು ಮಾಡಿದ್ದೀವಿ ಪೂಜೆಗಳು, ಅಲ್ಲದೆ ಕಾರ್ತಿಕ ಮಾಸದಲ್ಲಿ ಸೇವೆ ಸಲ್ಲಿಸೋಕ್ಕಾಗದಿದ್ದವರು ಧನುರ್ಮಾಸದಲ್ಲಿ ಪಂಚಾಮೃತ ಅಭಿಷೇಕಕ್ಕೆ ಎಲ್ಲರಿಗೂ ಸಹ ಕೊಟ್ಟು ಸೇವೆ ಸಲ್ಲಿಸ್ಬೋದು. ಇದೊಂದು ಸದಾವಕಾಶ ಇರ್ತದೆ. ಅದರಲ್ಲಿ ವಿಶೇಷವಾಗಿ ನಾಳೆ ಮಾರ್ಗಶಿರ ಆರಿದ್ರ ನಕ್ಷತ್ರ ಬರೋದು, ರುದ್ರ ನಕ್ಷತ್ರ, ಆರಿದ್ರ ನಕ್ಷತ್ರ ಬಂದು ರುದ್ರ ನಕ್ಷತ್ರ ಆಗಿರೋದ್ರಿಂದ ಅದರಲ್ಲಿ ಮಾರ್ಗಶಿರ ಆರಿದ್ರ ತುಂಬ ವಿಶೇಷ, ಆರಿದ್ರೋತ್ಸವ ಅಂತೇಳಿ ಕರೆಯೋದು. ಆದ ಕಾರಣ ಬೆಳಗ್ಗೆ 4ವರೆಗೆ ಆರಿದ್ರ ನಕ್ಷತ್ರದ ಅಭಿಷೇಕವೂ ಸಹ ನಾಳೆ ನೆರವೇರುತ್ತದೆ. ಬಂದು ಪಾಲ್ಗೊಂಡು ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಭಿಷೇಕ ಮಾಡಿಸೋ ಇಚ್ಛೆ ಉಳ್ಳವರು ದೇವಸ್ಥಾನದ ಕಾರ್ಯಕಾರಿ ಸಮಿತಿಯವರನ್ನು ಸಂಪರ್ಕ ಮಾಡಿ. ನಾಳೆ ಬೆಳಗ್ಗೆ 4:30ಕ್ಕೆ ಆರಿದ್ರ ನಕ್ಷತ್ರದ ಅಭಿಷೇಕವೂ ಸಹ ನಾಳೆಯೇ ನೆರವೇರುತ್ತದೆ. ಅದರಲ್ಲಿ ಸೋಮವಾರವೂ ಸಹ ಇರೋದರಿಂದ ತುಂಬ ಅನುಕೂಲವಾಗಿರ್ತಕ್ಕಂತಹ ದಿನ. ನಾಳೆಯೇ ಸಂಕ್ರಮಣವೂ ಸಹ ಇರೋದರಿಂದ ತುಂಬ ವಿಶೇಷ. ಅದಕ್ಕಾಗಿ ಈ ಒಂದು ಪೂಜೆಯನ್ನು ಬಂದು ಪಾಲ್ಗೊಂಡು ಸ್ವಾಮಿಯ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ನಾವು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಸ್ವಸ್ತಿ.